ಸ್ಮಿತಾ ಸ್ಮಿತಾ ಅಂತ ಅವಳ ಹೆಸರು. ಮೈಸೂರಿನಲ್ಲಿ ಎಂ.ಕಾಂ ಮಾಡುವಾಗ ನನ್ನ ಕ್ಲಾಸ್ಮೇಟ್. ಇಬ್ರು ತುಂಬಾ ಪ್ರೀತಿ ಮಾಡ್ತಿದ್ವಿ. 2 ವರ್ಷ 2 ವರ್ಷ ಒಬ್ರನ್ನೊಬ್ರು ನೋಡಿ ಮಾತಾಡ್ಸದೆ ಒಂದಿನಾನು ಇರ್ತಿರ್ಲಿಲ್ಲ. ಒಂದೇ ಕಾಲೇಜ್ನಲ್ಲಿ ಓದ್ತಿದ್ರು. ದಿನ ಒಂದೊಂದು ಪ್ರೇಮ ಪತ್ರ ಬರಿತಾ ಇದ್ರು. ಈಗ್ಲೂ 100 ಪತ್ರಗಳಿದಾವೆ. ಹೆಂಡತಿ ಕಣ್ಣಿಗೆ ಬೀಳಬಾರ್ದು ಅಂತ ಬ್ಯಾಂಕ್ ಲಾಕರ್ನಲ್ಲಿ ಇಟ್ಟಿದ್ವಿ. ಇದೆಲ್ಲ ಆಗಿ 5-6 ವರ್ಷ ಆಯ್ತು. ಇವತ್ತವಳು ಅಚಾನಕ್ ಆಗಿ ಏರ್ಪೋರ್ಟ್ ನಲ್ಲಿ ಸಿಕ್ಬಿಟ್ಲು. ತಬ್ಬಿಬ್ಬಾಗೋದೆ. ಮತ್ತೆ ಅವಳು ನನ್ನ ಜೀವನದಲ್ಲಿ ಸಿಗ್ತಾಳೆ ಅಂತ ಅಂದ್ಕೊಂಡಿರ್ಲಿಲ್ಲ. ಏನ್ ಮಾಡೋದು, ನಮ್ಮಪ್ಪ ಅಮ್ಮ ಸಿಕ್ಕಾಪಟ್ಟೆ ಮಡಿ ಮಾಡೋರು, ಮಹಾ ಸಂಪ್ರದಾಯವಾದಿಗಳು. ಇವಳು ಕೊಡವರ ಹುಡುಗಿ, ಹಂದಿ ಕರಿನ ಇಷ್ಟಪಟ್ಟು ತಿನ್ನೋಳು. ಇವಳನ್ನ ತಮ್ಮ ಸೊಸೆಯಾಗಿ ಅವ್ರು ಖಂಡಿತ ಸ್ವೀಕರಿಸಲ್ಲ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಅವ್ರಿಗೆ ಹೇಳಕ್ಕೆ ಹೋಗ್ಲಿಲ್ಲ. ಮನೆ ಬಿಟ್ಟು ಹೋಗಿ ಮದುವೆ ಮಾಡ್ಕೊಳ್ಳೋಣ ಅಂತ ಅವಳು ಬಲವಂತ ಮಾಡಿದ್ಲು. ನನಗೆ ಧೈರ್ಯ ಇರಲಿಲ್ಲ. ಆಗಿನ್ನು ಕೆಲಸ ಅನ್ನೋದು ಸಿಕ್ಕಿರ್ಲಿಲ್ಲ. ಅಲ್ಲಿ ತನಕ ನಾನು ಅವಳು ಸುತ್ತದೇ ಇರೋ ಜಾಗ ಇಲ್ಲ, ಆಡದೇ ಇರೋ ಮಾತುಗಳಿಲ್ಲ, ನೋಡದೇ ಇರೋ ಸಿನಿಮಾಗಳಿಲ್ಲ. ಮಳೆಗಾಲ ಬಂತು ಅಂದ್ರೆ ಇಬ್ರು ಶಿವನ ಸಮುದ್ರಕ್ಕೆ ಹೋಗಿ ಕೈ ಹಿಡ್ಕೊಂಡು ಕೂತ್ಕೊಂಡು ಆ ಜಲಪಾತನ ಅದೆಷ್ಟು ಹೊತ್ತು ನೋಡಿದ್ರು ಸಮಾಧಾನ ಆಗ್ತಿರ್ಲಿಲ್ಲ. ಅಂತ ಒಂದ್ ಪ್ರೀತಿ ಒಂದೇ ಸಲ ಬಿಟ್ಟು ಹೋಗ್ಬೇಕು ಅಂದ್ರೆ ಹಿಂಗಾಗ್ಬೇಕು ಹೇಳಿ. ಅವಳು ಹತ್ಲು, ಗೋಗರ್ದ್ಲು, ಹೀಗೆಲ್ಲ ಮಾಡ್ಬೇಡಿ ಅಂತ ಬೇಡ್ಕೊಂಡ್ಲು. ನಾನು ಯಾವುದಕ್ಕೂ ಕರಗ್ಲಿಲ್ಲ. ಕೊನೆಗೆ ಅವಳು ಬೇಸತ್ತು ಯಾವ್ದೋ ಒಂದು ಹುಡುಗನ್ನ ಮದ್ವೆ ಮಾಡ್ಕೊಂಡು ಹೊರಟೋದ್ಲು. ನಾನು ನಮ್ಮ ಅಪ್ಪ ಅಮ್ಮ ತೋರಿಸಿದ ಹುಡುಗಿನ ಇಷ್ಟ ಇಲ್ದೇ ಇದ್ರು ಮದ್ವೆ ಆದೆ.